ಕಾರವಾರದ ಶುಭಲಕ್ಷ್ಮಿ ಅಪಾರ್ಟ್ಮೆಂಟ್ ಸಭಾಂಗಣದಲ್ಲಿ ಮಾತೋಶ್ರೀ ಸರೋಜಾ ಬಾಳಾ ದೇಸಾಯಿ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಮಹಿಳಾ ದಿನಾಚರಣೆಯ ಕಾರ್ಯಕ್ರಮವನ್ನು ನಿವೃತ್ತ ಶಿಕ್ಷಕಿಯಾದ ಪುಷ್ಪಾ ನಾಯ್ಕ್ ಉದ್ಘಾಟಿಸಿ ಮಾತನಾಡಿದರು. ವಿಶ್ವ ಮಹಿಳಾ ದಿನಾಚರಣೆಯಂದು ಮಾತೋಶ್ರೀ ಸರೋಜಾ ಬಾಳಾ ದೇಸಾಯಿ ಟ್ರಸ್ಟ್ ರವರು ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇಂದಿನ ದಿನಗಳಲ್ಲಿ ಹಿರಿಯರನ್ನು ಅನಾಥಾಶ್ರಮಕ್ಕೆ ಸೇರಿಸುವ ಪರಿಸ್ಥಿತಿಯಲ್ಲಿ ಮಹಿಳೆಯರು ತಮ್ಮ ಹಿರಿಯರನ್ನು ಗೌರವದಿಂದ ಸೇವೆ ಸಲ್ಲಿಸುವುದನ್ನು ಗುರುತಿಸಿಕೊಂಡು ಸನ್ಮಾನ ಸ್ವೀಕರಿಸುವುದು ಹೆಮ್ಮೆಯ ವಿಷಯ. ಇದು ಇತರರಿಗೆ ಮಾದರಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದ ಅಕ್ಕನವರಿಗೆ ಟ್ರಸ್ಟ್ ವತಿಯಿಂದ ಸನ್ಮಾನ ಮಾಡಲಾಯಿತು. ಅಲ್ಲದೆ ದೇಸಾಯಿ ಕುಟುಂಬದ ಮನೆಯ ಸೊಸೆಂದಿರು ಸರ್ಕಾರಿ ಸಂಬಳ ಅಥವಾ ಸರ್ಕಾರಿ ಪಿಂಚಣಿ ಪಡೆಯದೇ ಇರುವ ತಮ್ಮ ಅತ್ತೆ ಮಾವರನ್ನು ಪ್ರೀತಿಯಿಂದ ಸೇವೆ ಮಾಡಿ ಅನನ್ಯವಾಗಿ ಇರುವ 7 ಸೊಸೆಯಂದಿರಾದ ವಿದ್ಯಾಶ್ಯಾಮ್ ದೇಸಾಯಿ, ಸೀಮಾ ಗಜೇಂದ್ರ ಮಡಿವಾಳ್, ಪ್ರಿಯಾ ಪ್ರಶಾಂತ್ ದೇಸಾಯಿ, ಆಶಾ ಕಿಶೋರ್ ಮೇತ್ರಿ, ನಿಖಿತಾ ಬಾಲಕೃಷ್ಣ ಠಾಕರ್ಕರ್, ಪ್ರಿಯಾಂಕಾ ಪಾಂಡುರಂಗ ಟಕ್ಕರ್ ಹಾಗೂ ಸ್ವಾತಿ ವಿನೋದ್ ಸಾಗೇಕರ್ ಅವರಿಗೆ ನೆನಪಿನ ಕಾಣಿಕೆ ನೀಡಿ ವಿಶೇಷವಾಗಿ ಗೌರವಿಸಲಾಯಿತು. ನಿವೃತ್ತ ಸರ್ಕಾರಿ ಶಿಕ್ಷಕಿ ಸುಧಾ ಈಗಲ್ ಹಾಗೂ ಬಾಲಮಾಮಾ ತಿಥಿಯಾಗಿ ಭಾಗವಹಿಸಿ ಶುಭ ಕೋರಿದರು. ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಸಂಸ್ಥಾಪಕರಾದ ನರೇಂದ್ರ ಬಾಳಾ ದೇಸಾಯಿ ಅವರು ಸ್ವಾಗತಿಸಿ ಮಹಿಳಾ ದಿನಾಚರಣೆಯ ಶುಭ ಕೋರಿ ತಮ್ಮ ತಾಯಿ ಸರೋಜಾ ಅವರನ್ನು ನೆನೆದು ಎಲ್ಲರೂ ತಮ್ಮ ತಂದೆ ತಾಯಿ ಗೌರವದಿಂದ ನೋಡಿಕೊಳ್ಳಬೇಕು ಹಾಗೂ ಮಹಿಳೆಯರನ್ನು ಗೌರವಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಜನಪರ ಸೇವಾ ಸಮಿತಿ ಬಂಡಿಶಿಟ್ಟ ಇನ್ನರ್ ವೀಲ್ ಸದಸ್ಯರಿಗೆ ಹಾಗೂ ಸನ್ಮಾನ ಸ್ವೀಕರಿಸಿದ ಕುಟುಂಬದವರಿಗೆ ನೇಹಾ ನರೇಂದ್ರ ದೇಸಾಯಿ ಅವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು. ಕಾರ್ಯಕ್ರಮದ ನಿರೂಪಣೆ ಹಾಗೂ ಮಹಿಳೆಯರಿಗೆ ಮನೋರಂಜನಾ ಆಟವನ್ನು ಫರ್ನಾಂಡಿಸ್ ಅವರು ನೆರವೇರಿಸಿಕೊಟ್ಟರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.